ವಿಧಾನಸಭೆಯಲ್ಲಿ ಸಚಿವರ ವಿರುದ್ಧ ಸ್ಪೀಕರ್ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಸಚಿವರ ವಿರುದ್ಧ ಸ್ಪೀಕರ್ ಕೆಂಡಾಮಂಡಲರಾಗಿಬಿಟ್ಟಿದ್ದಾರೆ. ಶಾಸಕರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ನೀಡುತ್ತಿಲ್ಲ. ಸಚಿವರು ಸರಿಯಾಗಿ ಉತ್ತರವನ್ನ ನೀಡದೇ ಇರೋ ಕಾರಣಕ್ಕೆ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸಚಿವರ ವಿರುದ್ಧ ಸ್ಪೀಕರ್ ಯುಟಿ ಖಾದರ್ ಗರಂ ಆಗಿದ್ರು. ಯಾಕೆ ಈ ಸಮಸ್ಯೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಅಂತಿದ್ದಾರೆ ಸ್ಪೀಕರ್. ಸಚಿವರಿಗೆ ಯಾಕೆ ಹೀಗಾಗ್ತಿದೆ, ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ, ಅವ್ರಿಗೆ ಏನು ಹೇಳಬೇಕು ನಾವು, ಅಲ್ಲಿಯವರೆಗೂ ಕೂಡ ಕಲಾಪವನ್ನ ನಾನು ಮುಂದೂಡ್ತಿದ್ದೇನೆ, ಅವ್ರು ಉತ್ತರ ಕೊಡುವವರೆಗೂ ಸಮಯ ಹೇಳದೆ ಕಲಾಪವನ್ನ ಮುಂದೂಡಿಬಿಟ್ಟಿದ್ದಾರೆ ಸ್ಪೀಕರ್. ಕಲಾಪವನ್ನ ಮುಂದೂಡಿ ಬೇಸರದಿಂದ ತೆರಳಿದ್ದಾರೆ ಸಭಾಪತಿಗಳು. ಬಹಳ ಪ್ರಮುಖವಾಗಿ ಇದನ್ನ ಗಮನಿಸಲೇಬೇಕಾದಂತ ಅಂಶ ಇದು. ನೋಡಿ, ಬಜೆಟ್ ಅಧಿವೇಶನ ಆಗ್ತಿದೆ. ಸಿದ್ದರಾಮಯ್ಯನವರು 6ನೇ ತಾರೀಕಿನಂದು ಬಜೆಟ್ ಮಂಡನೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು. ಈ ತಿಂಗಳ 26ನೇ ತಾರೀಕಿನವರೆಗೂ ಕೂಡ ರಾಜ್ಯದಲ್ಲಿ ಬಜೆಟ್ ಅಧಿವೇಶನ ಇದೆ. ಆದ್ರೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಕುರ್ಚಿ ಎಲ್ಲ ಖಾಲಿ ಖಾಲಿ. ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅವರೆಲ್ಲರಿಗೂ ಸೇರಿಸಿದಂತೆ ಖಾಲಿ ಖಾಲಿ ಹೊಡಿತಿದೆ. ಜನ ಇವರಿಗೆ ವೋಟ್ ಹಾಕಿ ಗೆಲ್ಲಿಸಿ ವಿಧಾನಸಭೆ ಕಳಿಸಿದ ಯಾಕೆ? ಆ ಕ್ಷೇತ್ರದ ಸಮಸ್ಯೆ, ಇಲಾಖೆಯ ಸಮಸ್ಯೆ, ಜನರಿಗೆ ಆಗ್ಬೇಕಾಗಿರುವಂತಹ ಅನುಕೂಲಗಳು ಹೋಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಸರಿಯಾದಂತ ಉತ್ತರವನ್ನ ಕೊಡಬೇಕು. ಜೊತೆಲಿ ಕ್ಲಿಷ್ಟಕರವಾಗಿದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋದು ಈ ಅಧಿವೇಶನದಲ್ಲಿ ಹೋಗ್ತಾ ಹೋಗುತ್ತೆ. ನಂತರದಲ್ಲಿ ಬಜೆಟ್ಗೆ ಸಂಬಂಧಪಟ್ಟಂತೆ ಈ ಬಾರಿ ಪ್ರಮುಖ ಚರ್ಚೆ ಆಗುತ್ತೆ. ಯಾವ ವಲಯಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ, ಅದು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂತಿದ್ದಾರೆ, ನಂತರದಲ್ಲಿ ಇನ್ನಷ್ಟು ಅನುದಾನ ಬೇಕು ಅಥವಾ ಈ ನೀತಿನೇ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡೋದಕ್ಕೆ ಇರಬೇಕು. ಆದ್ರೆ ನಾವು ವೋಟ್ ಹಾಕಿರುವಂತ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ? ಅವ್ರು ಯಾರು ಕಾಣಿಸ್ತಿಲ್ಲ. ಜೊತೆಯಲ್ಲಿ ಸಚಿವರ ಕಾರ್ಯವೈಖರಿಯ ಬಗ್ಗೆನೇ ಸ್ಪೀಕರ್ ಅಸಮಾಧಾನ ಹೊರಗಾಕಿದ್ರು. ಯಾಕೆ ಹೀಗೆ ಮಾಡ್ತಿದ್ದಾರೆ ನೋಡಿ, ಇದು ಶಾಸಕರಿಗೆ ಮಂತ್ರಿಗಳಿಗೋಸ್ಕರ ನಾವು ಈ ಅಧಿವೇಶನ ಮಾಡ್ತಿರೋದಲ್ಲ, ಶಾಸಕರಿಗೋಸ್ಕರ. ಅವರ ಪ್ರಶ್ನೆ, ಅವರ ಕ್ಷೇತ್ರ, ಅದನ್ನು ಸರಿಯಾಗಿ ನಿಭಾಯಿಸುವಂತ ಜವಾಬ್ದಾರಿಗಳು ಇರುತ್ತೆ. ಈ ನಿಟ್ಟಿನಲ್ಲಿ ಎಲ್ಲಿವರೆಗೂ ಬಂದು ಇವ್ರು ಸರಿಯಾಗಿ ಕೆಲಸ ಮಾಡಲ್ಲ ಅಲ್ಲಿವರೆಗೂ ಕೂಡ ನಾನು ಕಲಾಪವನ್ನ ಮುಂದೂಡ್ತೇನೆ ಅಂತ ಸಮಯವನ್ನ ಹೇಳದೆ ಅಡ್ಜರ್ನ್ ಮಾಡಿದ್ದಾರೆ ಸೆಷನ್ ಅನ್ನ. ಕಲಾಪವನ್ನ ಮುಂದೂಡಿ ಬಹಳ ಬೇಸರದಿಂದ ದೃಶ್ಯದಲ್ಲೂ ಕೂಡ ನಾವು ಗಮನಿಸಬಹುದು. ಸಾಕಷ್ಟು ರೀತಿಯಾಗಿ ಪರಿಪರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತದನಂತರದಲ್ಲಿ ಬೇಸರದಿಂದ ತೆರಳಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ? ಇಲ್ಲಿ ಕುರ್ಚಿ ಖಾಲಿ ಇದೆ, ಅಲ್ಲಿ ಕುರ್ಚಿಯ ಕಿತ್ತಾಟಗಳಾಗ್ತಿದೆ. ಅಥವಾ ಬೆಂಗಳೂರಿಗೆ ಬಂದು ಒಳ್ಳೆ ಹೋಟೆಲಲ್ಲಿ ನಿದ್ದೆ ಮಾಡ್ತಿರಬೇಕು ಈ MLAಗಳು. ಅವ್ರನ್ನ ವೋಟ್ ಹಾಕಿರೋದು ಯಾಕೆ? ಇದೇ ನಿಟ್ಟಿನಲ್ಲಿ ಇವತ್ತು ಸ್ಪೀಕರೇ ಇದ್ರ ಬಗ್ಗೆ ಪ್ರಶ್ನೆಯನ್ನ ಎತ್ತಿ ಕಲಾಪವನ್ನ ಮುಂದೂಡಿದ್ದಾರೆ. ಕಲಾಪಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ನಾವು ಕಟ್ಟುವಂತ ಟ್ಯಾಕ್ಸಿನ ಹಣಗಳು. ಆದ್ರೆ ನಾವು ವೋಟ್ ಹಾಕಿರುವಂತ ಜನಪ್ರತಿನಿಧಿಗಳು ಆರಾಮ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಗುಡ್ ನೈಟ್ ಹೇಳ್ಬೇಕು ಅವ್ರಿಗೆಲ್ಲರಿಗೂ, ನಾಚಿಕೆ ಆಗ್ಬೇಕು ಅವರೆಲ್ಲರಿಗೂ. ಆ ನಿಟ್ಟಿನಲ್ಲಿ ಇವತ್ತು ಸ್ಪೀಕರ್ ಕೂಡ ಸೆಷನ್ ಅಲ್ಲಿ ಕ್ಲಾಸ್ ತಗೊಂಡ್ರು. 15 ಮಾತ್ರ ಆಗುವುದು. ಉಳಿದಂತ ಪ್ರಶ್ನೆಗೆ ಆ ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂತ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ ನಾವು ಹೇಳ್ತೇವೆ ನೀವು ಶಾಸಕರು ಬರುವುದಿಲ್ಲ, ಯಾಕೆ ಬರಬೇಕು? ಯಾವ ರೀತಿ ಆಗ್ತದೆ? ಇವರು ಪ್ರಶ್ನೆ ಕೇಳಿದವರಿಗೆ ಉತ್ತರ ಇಲ್ಲ. ಕಾಲಿಂಗ್ ಅಟೆನ್ಷನ್ ನಲ್ಲಿ 15ಕ್ಕಿಂತ ಜಾಸ್ತಿ ತಗೊಳ್ಬೇಡಿ. ಸರಿಯಾದ ಸಮಯಕ್ಕೆ ಕೋರಂ ಮಾಡಲಿಕ್ಕೆ ಮತ್ತೆ ಆ ಸಮಯದಲ್ಲಿ ಬರುವುದಿಲ್ಲ. ಅದಾದ್ರೆ ಯಾವ ರೀತಿ ಇವತ್ತು ಹೋಗುವಂಥದ್ದು? ಅದು ಮೊನ್ನೆ ಕೂಡ ಇದನ್ನು ನಾನು ಇವತ್ತು 2 ಸಲ ಬಹಳ ಗಂಭೀರತೆಯಿಂದ ಇರಬೇಕನ್ನು ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಸ್ಪಷ್ಟ ಆದೇಶ ಕೂಡ ಈ ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ, ಇವತ್ತು 5ನೇ. ಬೇಡ ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ಈ ರೀತಿ ಬಹುಶಃ ಇದು ಧೋರಣೆ ಆದರೆ ಬಹುಶಃ ಇವತ್ತು ಎಲ್ಲ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂಥದ್ದು? ಆದ ಕಾರಣ ಬಹುಶಃ ಆಗಿಲ್ಲ. ನಾನು ಕೇಳಿದೆ ಅಂತ ಹೇಳಿದ್ರೆ, ಆದ ಕಾರಣ ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ನಾನು ಎಜೆಂಟ್ ಮಾಡ್ತೀನಿ. ಸಚಿವರು ಉತ್ತರವನ್ನ ನೀಡದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. ಇದೇ ವಿಚಾರವಾಗಿ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರಿಯಾಗಿ ಅಧಿವೇಶನಕ್ಕೆ ಬರ್ತಿಲ್ಲ, ಸಚಿವರು ಉತ್ತರವನ್ನ ಕೊಡ್ತಿಲ್ಲ ಅನ್ನೋ ವಿಚಾರಕ್ಕೆ ಸ್ಪೀಕರ್ ಅಸಮಾಧಾನ ಹೊರಗಾಕಿದ್ರು. ಇದೇ ವಿಚಾರವಾಗಿ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ದಾಖಲೆ ಸ್ಪೀಕರ್ ಅವರೇ ಸಭಾತ್ಯಾಗ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅಡ್ಜರ್ನ್ ಮಾಡಿದ್ರು ಅವರು ಮಿಡ್ಲಲ್ಲೇ.
ಸ್ಪೀಕರ್ ನೋವಿನಿಂದ 5ನೇ ಬಾರಿ ವಾರ್ನಿಂಗ್ ಅನ್ನ ಮಾಡಿರೋ ವಿಚಾರ ಇದು. ಸ್ಪೀಕರ್ ಎದ್ದು ಹೋಗಿದ್ದು ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಇದು. ಸರ್ಕಾರಕ್ಕೆ ಅವಮಾನ, ಸರ್ಕಾರಕ್ಕೆ ಚಾಟಿ ಏಟು ಅಂತ ಪರಿಪರಿಯಾಗಿ ಹೇಳ್ತಿದ್ದಾರೆ ಅಶೋಕ್ ಅವರು. ಪ್ರಮುಖವಾಗಿ ನೋಡಿ, ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಬೇಸರದ ಸಂಗತಿ ಇದು. ನಮ್ಮ ರಾಜಕಾರಣಿಗಳಿಗೆ ಅದು ಎಷ್ಟು ಏನು ಹೇಳಿದ್ರು ಕಡಿಮೆನೆ. ಇಂಥ ವಿಚಾರದಲ್ಲಿ ಚರ್ಚೆಯಲ್ಲಿ ಭಾಗಿಯಾಗಬೇಕು, ಇಲ್ಲಿ ಇವತ್ತಿರಬೇಕು, ವರ್ಷ ಎಲ್ಲ ಅಧಿವೇಶನ ಇರಲ್ಲ. ಹಾಗಾಗಿ ಸಭಾಪತಿಗಳು ಜೊತೆಲಿ ಪ್ರಮುಖವಾಗಿ ಸ್ಪೀಕರ್ ಇವತ್ತೇನು ಅಸಮಾಧಾನವನ್ನ ಹೊರಗಾಕಿ ಅಡ್ಜಾರ್ನ್ ಮಾಡಿ ಹೋಗಿದ್ರಲ್ಲ, ಆ ವಿಚಾರವಾಗಿಯೇ ಅಶೋಕ್ ಅವರು ಮಾತನಾಡ್ತಾ ಹೋಗ್ತಾರೆ. ಇದು ನೋವಿನ ವಿಚಾರ, 5ನೇ ಬಾರಿ ವಾರ್ನಿಂಗ್ ಕೊಟ್ಟಿದ್ರೆ ಹೀಗಾಗಿದ್ದು ಅಂತ ಚಾಟಿ ಏಟನ್ನ ಬೀಸಿದ್ರು. ಇನ್ನು ಮುಂದುವರೆದಂತೆ ಈ ರೀತಿಯಾಗಿ ಅಧಿವೇಶನವನ್ನ ನಡೆಸೋದಕ್ಕಿಂತ ಮುಚ್ಚು ಬಿಡಿ, ಸ್ಪೀಕರ್ ಅವರ ನಡೆಯನ್ನ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ರು. ಈ ಸರ್ಕಾರ ಬದುಕಿದ್ರೆ ಸಿಎಂ ಕ್ಷಮೆ ಕೇಳಬೇಕು. ಈ ಮಂತ್ರಿಗಳು ಯಾರ ಮಾತನ್ನು ಕೂಡ ಇವ್ರು ಕೇಳ್ತಿಲ್ಲ. ಮೈವೇ ಹೈವೇ ಇವ್ರಿಗೆಲ್ಲ. ಡಿ.ಕೆ ಮಾತು ಕೇಳಬೇಕಾ, ಸಿಎಂ ಮಾತು ಕೇಳಬೇಕಾ, ಅವ್ರು ಗೊಂದಲದಲ್ಲಿದ್ದಾರಂತೆ. ಅಧಿವೇಶನವನ್ನ ಕಾಟಾಚಾರಕ್ಕೆ ನಡೆಸ್ತಿದ್ದಾರೆ ಅಂತ ವಿಪಕ್ಷ ಈಗ ಕಿಡಿಕಾರ್ತಿದೆ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತ ಅಶೋಕ್ ಅವರು ಗರಂ ಆಗಿ ಮಾತನಾಡಿದ್ರು. ಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ಟು ಅವರೆಲ್ಲ ಮನೆಗೆ ಹೋಗ್ಬಿಡ್ಲಿ, ಅವ್ರಿಗೆ ಯಾಕೆ ಬರ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಅವರು ನಿಗಿ ಕೆಂಡ ಆದ್ರು. ನಿಗಿ ಕೆಂಡ ಅಲ್ಲ, ಇವತ್ತು ಎಷ್ಟಿದ್ರು ಕಡಿಮೆನೆ. ಯಾಕಂತಂದ್ರೆ ಸ್ಪೀಕರೇ ಇವತ್ತು ಅಡ್ಜಾರ್ನ್ ಮಾಡಿ ವಾಪಸ್ ಹೋದ್ರು. ಸಚಿವರುಗಳು ಬರ್ತಾನೆ ಇಲ್ಲ. ಶಾಸಕರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡೋರೆ ದಿಕ್ಕೇ ಇಲ್ಲ. ಹಾಗಾಗಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಷಮೆಯನ್ನ ಯಾಚಿಸಬೇಕು ಅಂತ ಅಶೋಕ್ ಗರಂ ಆಗಿ ಮಾತನಾಡಿದ್ರು. ಈ ತರ ಅಧಿವೇಶನ ನಡೆಸುವಂತದ್ರಿಂದ ಅಧಿವೇಶನ ಮುಚ್ಚಿ ಹೋಗೋದು ಬೆಸ್ಟ್. ಆ ರೀತಿ ನಡವಳಿಕೆಯನ್ನ ಮಾಡಿದ್ದಾರೆ. ಇವತ್ತು ಏನ್ ಸ್ಪೀಕರ್ ಅವರು ತೀರ್ಮಾನವನ್ನ ತೆಗೆದುಕೊಂಡಿದ್ರು, ಅವರ ಪೀಠದಿಂದ ಆಚೆ ಹೋಗಿದ್ದಾರೆ, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಈ ಸರ್ಕಾರ ಬದುಕಿದ್ರೆ ಈ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ಕ್ಷಮಾಪಣೆ ಕೇಳಬೇಕು. ಮುಖ್ಯಮಂತ್ರಿಗಳು ಒಂದು ಕ್ಷಮಾಪಣೆ ಕೇಳಿದ್ರೆ ಅದಕ್ಕೊಂದು ಅರ್ಥ ಬರ್ತದೆ. ಇಲ್ಲ ಅಂದ್ರೆ ಈ ಮಂತ್ರಿಗಳು ಯಾರ ಮಾತನ್ನು ಕೇಳೋದು. ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ಮೆಂದು ಕಾಣದಂತ ಒಂದು ಅಸಹಾಯಕತೆಯ ಪ್ರತಿಬಿಂಬವಾಗಿ ಇವತ್ತು ಅಧಿವೇಶನದಲ್ಲಿ ಗೌರವಾನ್ವಿತ ಸ್ಪೀಕರ್ ಅವರು ಸಭಾತ್ಯಾಗವನ್ನ ಮಾಡಿದ್ದಾರೆ. ಪ್ರತಿದಿನನೂ ಕೂಡ ಸುಮಾರು 200-250 ಪ್ರಶ್ನೆಗಳು ಲಿಖಿತ ಮೂಲಕ ಉತ್ತರಗಳನ್ನ ಕೊಡ್ಬೇಕು. ಆದ್ರೆ ಪ್ರತಿದಿನನೂ ಕೂಡ 10%, 20%, 30% ಪ್ರಶ್ನೆಗಳಿಗೆ ಮಾತ್ರ. ಇವತ್ತು ಸ್ಪೀಕರ್ ಅವರು ಬಹಳ ನೋವಿನಿಂದ ನಾವು ಕಳೆದ 5 ದಿನದಿಂದ 5ನೇ ಬಾರಿ ಅವರಿಗೆ ವಾರ್ನಿಂಗ್ ಕೊಡ್ತೀವಿ.